ದಿನಾಂಕ 16/3/2026ರಂದು ದಿವಂಗತ ಕೆಎಚ್ ಪಾಟೀಲ್ ಅವರ 101ನೇ ಜಯಂತ್ಯುತ್ಸವ. ಡಿಆರ್ ಪಾಟೀಲ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗ ನಗರದ ಕಾಟನ್ ಸೆಲ್ ಸೊಸೈಟಿಯಲ್ಲಿ ದಿನಾಂಕ 16/3/2026ರಂದು ದಿವಂಗತ ಕೆಎಚ್ ಪಾಟೀಲ್ ಅವರ 101ನೇ ಜಯಂತ್ಯುತ್ಸವ ನಡೆಯಲಿದೆ. ಇದರ ಅಂಗವಾಗಿ ಕೆಎಚ್ ಪಾಟೀಲ್ ಪ್ರಶಸ್ತಿ ಪ್ರದಾನ ಶ್ರೀ ಪದ್ಮಶ್ರೀ ಪ್ರಭಾಕರ್ ಕೋರೆ ಇವರಿಗೆ ನೀಡಲಾಗುವುದು ಹಾಗೂ ಕೆಎಚ್ ಪಾಟೀಲ್ ಜೊತೆಗಾರರಿಗೂ ಕೂಡ ಅವರ ಕುಟುಂಬದವರಿಗೆ ನೀಡಲಾಗುವುದು. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಂಡರು. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೋಗಾರ್, ಗದಗ. ಬೆಂಗಳೂರು ಭಾಗದವರು ಅಲ್ಲೇ ಹಾಲ್ನೊಳಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೆಎಚ್ ಪಾಟೀಲ್ ನೋಡಿಲ್ಲ, ನಾವೆಲ್ಲ ಅವ್ರನ್ನ ನೋಡಿ ನಮ್ಮ ವಾಲ್ಗಿಯವರೆಲ್ಲ ಬಹುತೇಕ ಅವ್ರ ಮಾತು ಭಾರಿ ಮಳ್ಳಾಗಿತ್ತು. ನಮ್ಗೆ ಯಾಕೋ ನಾವು ನೋಡಿದ್ವಿ ಅವ್ರು ಭಾಷಣ ಐತಿ ಅಂದ್ರೆ ಜನ ಹೆಂಗೋ ಎಲ್ಲೂ ಬಂದು ಬಿಡೋರು. ಹತ್ತಿಕಾಳು ಬಜಾರ್ದೊಳಗೆ ತೆಂಗಿನಕಾಯಿ ಬಜಾರ್ದೊಳಗೆ ಎರಡು ಭಾಷಣ ಭಾರಿ ಫೇಮಸ್ ಭಾಷಣ. ಆಗ ಭಾಷಣದಾಗ 105 ಪ್ರಶ್ನೆ ಕೇಳ್ತಿದ್ರ. ಈಗ ನಂಗಿಲ್ಲ, ನಾವು ಭಾಷಣ ಮಾಡ್ತೀವಿ, ನೀವು ಹೋಗ್ತೀವಿ ಅವಾಗ ಪ್ರಶ್ನೆ ಬರ್ತಿತ್ತು. ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ಅದನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಬೇಕು. ಹಾಗಾಗಿ ಹತ್ತಿಕಾಳು ಬಜಾರ್ದಾಗ ಮತ್ತು ತೆಂಗಿನಕಾಯಿ ಬಜಾರ್ದಾಗ ಎರಡು ಕಡೆ ಭಾಷಣ ಮಾಡೋದ್ರೊಳಗೆ ಯಶಸ್ವಿ ಆದ ಪೊಲಿಟಿಕಲ್ ಲೀಡರ್ಸ್ ಒಳಗೆ ಅವರ. ಆಮೇಲೆ ಬೇರೆಯವ್ರನ್ನ ಇದ್ದಾರೆ. ಆದ್ರೆ ಮೊದಲ ಆ ಪ್ರಸಂಗದೊಳಗೆ ಬಹಳ ಯಶಸ್ವಿಯಾಗಿರ್ತಿದ್ರು. ಅವ್ರ ಮಾತಿನಿಂದ ಬಹಳ ಮಂದಿ ಯುವಕರಿಗೆ ಪ್ರೇರೇಪಣೆ ನೀಡಿತ್ತು. ಈಗ ನಮ್ಮನ್ನು ಅಗಲಿ ಹೋಗಿಲ್ಲ, ಬಹಳ ಬೇಗ ಅಗಲಿ ಹೋಗ್ತಾರೆ. ಇದ್ರು ಅಂದ್ರೆ ನನಗಿನ್ನೂ ನೆನಪದ 89ರೊಳಗೆ ನಾನು ಸಲುವಾಗಿ ಕಾಂಗ್ರೆಸ್ ಟಿಕೆಟ್ ಕೇಳಾಕಂತ MP ಗೆ ಹೋಗಿದ್ವಿ. ನಾವು ಹೋದಾಗ PV ನರಸಿಂಹರಾವ್ ಹೋದಾಗ PV ನರಸಿಂಹರಾವ್ ಈಗ ತೊಂದರೆ ಪಾಟೀಲ್ ಮುಂದೆ ನೋಡೋದು ಅಂತ ಅಂದ್ರು.